ನೋಡಿ, ಬೆಳಗಾವಿಯ ಅಂಗಡಿಯೊಂದರಲ್ಲಿ ಸಿಗರೇಟ್ ತಗೊಂಡ ಒಬ್ಬ ಭೂಪ. ಆತನಿಗೆ ಅಂಗಡಿ ಮಾಲೀಕ ದುಡ್ಡು ಕೇಳ್ತಾನೆ, ಸಿಗರೇಟು ಮತ್ತು ವಾಟರ್ ಬಾಟಲ್ ಅನ್ನ ತಗೊಂಡಿದ್ದಕ್ಕೆ. ಇಷ್ಟೇ, ತಗೊಂಡಿದ್ದಕ್ಕೆ ದುಡ್ಡು ಕೇಳಿದ್ದಕ್ಕೇನೆ ಆ ಪಾನ್ ಶಾಪ್ ಮಾಲೀಕನನ್ನೇ ಕೊಲೆ ಮಾಡಿಬಿಡ್ತಾನೆ ಆಸಾಮಿ. ಬೆಳಗಾವಿ ತಾಲೂಕಿನ ಗೋಡಕನಟ್ಟಿ ಗ್ರಾಮದಲ್ಲಾಗಿರುವಂಥ ಘಟನೆ. 48 ವರ್ಷದ ಯಲ್ಲಪ್ಪ ನಾಯಕ್ ಮೃತ ದುರ್ದೈವಿ. ಸಿಗರೇಟು ಮತ್ತು ವಾಟರ್ ಬಾಟಲ್ನನ್ನು ತಗೊಂಡಂತೆ ಆತ ಹಣ ಕೊಡದೇನೆ ಕಿರಿಕ್ ಮಾಡಿದ್ದಾನೆ. ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಆದ ನಂತರ ಮಾಲೀಕನನ್ನ ಆಸ್ಪತ್ರೆಗೆ ಸಾಗಿಸುವಂಥ ಪ್ರಯತ್ನಗಳಾದರೂ ಕೂಡ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಆ ಪಾನ್ ಶಾಪ್ನ ಮಾಲೀಕ ಸಾವನ್ನಪ್ತಾರೆ. ಮನೆ ಯಜಮಾನನ್ನ ಕಳ್ಕೊಂಡ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಈಗ ಆರೋಪಿಗಳು 22 ವರ್ಷದ ಪ್ರಜ್ವಲ್ ಪಾಟೀಲ್, ನಿಖಿಲ್ ಚೌಗಲೆ, ವಿವೇಕ್ ಚೌಗ್ಲೆ, ಶ್ರೀಧರ್ ಪಾಟೀಲ್ 4 ಜನ ಅರೆಸ್ಟ್ ಆದಂಥ ಆರೋಪಿಗಳು. ಕಾಕತಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಫೋಟೋಸ್ ಗಮನಿಸ್ತಾ ಇದ್ದೀರಿ. ಇವರೇ 4 ಜನ: ಪ್ರಜ್ವಲ್ ಪಾಟೀಲ್, ನಿಖಿಲ್ ಚೌಗ್ಲೆ, ವಿವೇಕ್ ಚೌಗ್ಲೆ, ಶ್ರೀಧರ್ ಪಾಟೀಲ್ ಅಂತ 4 ಜನನು ಪಾನ್ ಶಾಪ್ನ ಹತ್ರ ಬರ್ತಾರೆ, ಸಿಗರೇಟ್ ತಗೋತಾರೆ, ವಾಟರ್ ಬಾಟಲ್ ತಗೋತಾರೆ, ದುಡ್ಡು ಕೇಳ್ತಾರೆ. ಆ ಪಾನ್ ಶಾಪ್ನ ಮಾಲೀಕ ತಗೊಂಡಿದ್ದಕ್ಕೆ ದುಡ್ಡು ಕೊಡಿ ಅಂತ. ಇಷ್ಟೇ, ಅಷ್ಟಕ್ಕೇ ಆ 4 ಜನ ಆ ಪಾನ್ ಶಾಪ್ ಮಾಲೀಕ ಯಲ್ಲಪ್ಪನಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಅದಾದಮೇಲೆ ಎಲ್ಲ ಸ್ಥಳೀಯರು ಬರ್ತಾರೆ. ಅದಾದಮೇಲೆ ಹಲ್ಲೆಗೊಳಗಾದಂಥ ಯಲ್ಲಪ್ಪನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನಗಳಾದರೂ ಕೂಡ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ತಾರೆ. ಈಗ ಕುಟುಂಬಸ್ಥರು ಒಂದು ಕಡೆ ಆಕ್ರಂದನ ಮುಗಿಲು ಮುಡ್ತಾ ಇದೆ, ಮತ್ತೊಂದು ಕಡೆ ಪೊಲೀಸರು ಈ 4 ಜನನೂ ಅರೆಸ್ಟ್ ಮಾಡಿದ್ದಾರೆ.